B4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಿಆರ್ ಮೂರ್ತಿ ಮತ್ತು ನಿರ್ದೇಶಕರಾಗಿ ಎಎನ್ ರೋಹಿತ್, ಎಚ್ಎಂ ಪ್ರವೀಣ್, ಡಿಎಲ್ ವಿಜಯಕುಮಾರ್ ಅವರ ಪದಗ್ರಹಣ ಕಾರ್ಯ. ನೂತನ ಅಧ್ಯಕ್ಷರು, ಸದಸ್ಯರುಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಅಭಿನಂದನೆಯ ಮಹಾಪೂರ. ವಿಶ್ವ ಯೋಗ ದಿನಾಚರಣೆ. ಪಟ್ಟಣದ ಗಣಪತಿ ಪೆಂಡಾಲ್, ಕೋರ್ಟ್ ಸಂಕೀರ್ಣ, ಪ್ರವಾಸಿ ಮಂದಿರ ಸೇರಿ ವಿವಿಧೆಡೆ ಸಾಮೂಹಿಕ ಯೋಗಾಭ್ಯಾಸ ಹಾಗೂ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿಯೂ ಯೋಗ ದಿನಾಚರಣೆ. ಆತ್ಮ ದೇಹದ ಪರಿಪಕ್ವತೆಗಾಗಿ ಯೋಗ ಅತ್ಯವಶ್ಯಕವೆಂದ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳು. ಮನುಷ್ಯನನ್ನ ಅಂಧಶ್ರದ್ಧೆಯಿಂದ ಶ್ರದ್ಧೆಯೆಡೆಗೆ ಕರೆದೊಯ್ಯುವ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಪಟ್ಟಣದಲ್ಲಿ ಆಯೋಜನೆ. ತಾಲೂಕಿನ ಸಾವಿರಾರು ಮಂದಿ ಭಾಗಿ. ಆಧ್ಯಾತ್ಮವನ್ನ ನಂಬಿ ಗುರುವರ್ಯರಲ್ಲಿ ನಂಬಿಕೆ ಇಟ್ಟಾಗ ಸಮಸ್ಯೆಗಳು ದೂರವಾಗುತ್ತವೆ ಎಂದ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಗಳು. ವಾರ್ತೆಗಳ ವಿವರ. ಕಳೆದ 10 ತಿಂಗಳಿಂದ ಖಾಲಿ ಇದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ನಿರ್ದೇಶಕರ ಸ್ಥಾನಗಳಿಗೆ ಕಾಂಗ್ರೆಸ್ ಸರ್ಕಾರವು ಕಳೆದ 3 ತಿಂಗಳ ಹಿಂದೆಯೇ ನಾಮನಿರ್ದೇಶನ ಮಾಡಿ ಆದೇಶವನ್ನ ಹೊರಡಿಸಿದ್ದರೂ ಚುನಾವಣಾ ನೀತಿ ಸಂಹಿತೆಯ ಕಾರಣ ಅಧಿಕಾರದಿಂದ ದೂರವಿದ್ದು ಇದೀಗ ಅಧ್ಯಕ್ಷರಾಗಿ ಜಿಆರ್ ಮೂರ್ತಿ ಮತ್ತು 3 ನಿರ್ದೇಶಕರುಗಳು ತಮ್ಮ ಅಪಾರವಾದ ಬೆಂಬಲಿಗರು, ಸ್ನೇಹಿತರು, ಕಾರ್ಯಕರ್ತರ ಸಮ್ಮುಖದಲ್ಲಿ ಶುಕ್ರವಾರದಂದು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಪಟ್ಟಣದ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿನ ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಅಧ್ಯಕ್ಷರಾದ ಜಿಆರ್ ಮೂರ್ತಿ ಮತ್ತು ನಿರ್ದೇಶಕರುಗಳಾದ ಎಚ್ಎಂ ಪ್ರವೀಣ್, ಡಿಎಲ್ ವಿಜಯಕುಮಾರ್ ಮತ್ತು ಎಎನ್ ರೋಹಿತ್ ರವರು ಪೂಜೆ ಸಲ್ಲಿಸಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ನಂತರ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಸೇರಿ ಪಕ್ಷದ 100 ಮುಖಂಡರು, ಕಾರ್ಯಕರ್ತರು, ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಸದಸ್ಯರು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳು ಸೇರಿ ಪುರಸಭಾ ಸದಸ್ಯರುಗಳು, ಮಾಜಿ ಸದಸ್ಯರುಗಳು ಶುಭ ಕೋರಿದರು. ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ಅಭಿನಂದಿಸಿ ಮಾತನಾಡಿದ ಎಂಎ ಗೋಪಾಲಸ್ವಾಮಿ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚನ್ನರಾಯಪಟ್ಟಣದ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡಿದ್ದಾರೆ. ನೂತನ ಸಮಿತಿಯು ಪಟ್ಟಣದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯಲಿ ಎಂದು ಆಶಿಸುತ್ತಾ ಹಿಂದೆ ನಿರ್ಮಾಣ ಮಾಡಲಾಗಿರುವ ಬಡಾವಣೆಗಳು, ಕಿರಿದಾದ ರಸ್ತೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ. ಕಂದಾಯ ನಿವೇಶನ ಮಾಡಿ ಮಾರಾಟ ಮಾಡಿ ಕೆಲವರು ಹಣ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರೆಲ್ಲರಿಗೂ ಕಡಿವಾಣ ಹಾಕುವುದರ ಜೊತೆಗೆ ಮುಂದೆ ನಿರ್ಮಾಣವಾಗುವ ಬಡಾವಣೆಗಳಲ್ಲಿ ಪ್ರಾಧಿಕಾರದ ಕಾನೂನಿನನ್ವಯ 30 ಅಡಿ ರಸ್ತೆ, ಸಿಇ ನಿವೇಶನ, ಉದ್ಯಾನವನ ಸೇರಿ ಸಮರ್ಪಕ ಅಭಿವೃದ್ಧಿಗೆ ಮುಂದಾಗಬೇಕೆಂದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವು ಗಟ್ಟಿಯಾಗಿ ನೆಲೆಯೂರಿದ್ದು ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಪಕ್ಷದ ಸಂಸದರ ಗೆಲುವು, ನಮ್ಮ ತಾಲೂಕು ಶ್ರೇಯಸ್ಗೆ ಅಲ್ಪ ಲೀಡ್ ಸಿಕ್ಕಿದೆ. ಇದು ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷವು ಅಧಿಕಾರ ಹಿಡಿದು ಬೀಗಲಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಗೆದ್ದು ಶಾಸಕರಾಗುವವರೆಗೂ ಕಾಂಗ್ರೆಸ್ ಓಟ ನಿಲ್ಲುವುದಿಲ್ಲವೆಂದು ಭರವಸೆಯ ಮಾತುಗಳನ್ನಾಡಿದರು. ಒಂದು ಕಾರ್ಯವನ್ನು ಆರಂಭ ಮಾಡಿ ನಮ್ಮ ಪಕ್ಷದ ನಾಡಿನ ಧ್ವನಿಯಾದ ಸಿದ್ದರಾಮಯ್ಯವರು ಮತ್ತು ಮುಖ್ಯಮಂತ್ರಿಯಾದ ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ. ಈ ಸಮಿತಿ ತಾಲೂಕಿನ ಅಭಿವೃದ್ಧಿಗೆ ಯಾಕೆಂದ್ರೆ ಎಲ್ಲ ಕೂಡ ಹಿಂದೆ ಆಗಿರ್ತಕ್ಕಂಥ ಬಡಾವಣೆಗಳು ಚಿಕ್ಕ ಚಿಕ್ಕ ರಸ್ತೆ ಇರ್ತವೆ. ಕೊಟ್ಟಂಥ ಅವಕಾಶದ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು 30 ಅಡಿ ರೋಡ್ ಇರ್ತಕ್ಕಂಥದ್ದು, CFR ಸರಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ಹಿಂದೆ ಅರ್ಧ ಗುಂಟೆ 1 ಗುಂಟೆ ಅಂತ ರಚನೆ ಮಾಡ್ಕೊಂಡು ಇವಾಗಲೇ ನಾನು ಮತ ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಬಡಾವಣೆ ತೊಂದರೆ ಆಗ್ತಕ್ಕಂಥದ್ದು ನೋಡಿದ್ದೇನೆ. ನಾನೇ ಇದಾಗಿ ನೋಡಿದ್ದೇನೆ. ಈಗಲೂ ಬ್ಲಾಕ್ ಆಗಬೇಕಾಗ್ತದೆ, ಸ್ಯಾನಿಟಿಂಗ್ ಮಾಡೋಕ್ಕಾಗ್ತಕ್ಕಂಥ ಮುಂದೆ ಆಗ್ತಕ್ಕಂಥ ಯಾವುದೇ ಬಡಾವಣೆಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಶ್ರಮವಹಿಸಿ ಹೊಸ ಬಡಾವಣೆಯನ್ನು, ಯಾಕೆಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಾರಮಣ್ಣಂತ ಹಿರಿಯರಲ್ಲ ಅವರೇ ಆರ್ಥಿಕ ಚೆನ್ನಾಗಿದ್ದಾರೆ. ಒಳ್ಳೊಳ್ಳೆ 3 ಎಕರೆ 2 ಎಕರೆ 5 ಎಕರೆ ಬಡಾವಣೆಗಳನ್ನ ಮಾಡಲಿ. ಯಾಕೆಂದರೆ ನೌಕರರು ಬಿಸ್ನೆಸ್ ಇರ್ಬೋದು ಎಲ್ಲವುದನ್ನು ನಮ್ಮ
ಸರ್ಕಾರದ ನೂತನ ಅಧ್ಯಕ್ಷ ಜಿಆರ್ ಮೂರ್ತಿ ಮಾತನಾಡಿ, ನನ್ನನ್ನು ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಸಿಎಂ, ಡಿಸಿಎಂ, ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣನವರಿಗೆ ಮತ್ತು ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡ ಮತ್ತು ಮಾಜಿ ಎಂಎಲ್ಸಿಗಳಾದ ಗೋಪಾಲಸ್ವಾಮಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಾಗಿ ಹೇಳಿ, ಪಟ್ಟಣದಲ್ಲಿ ಸುಸಜ್ಜಿತ ಲೇಔಟ್ ನಿರ್ಮಾಣಕ್ಕೆ ಒತ್ತು ನೀಡುವುದು, ಸರ್ಕಾರದ ನಿಯಮಾವಳಿ ಪ್ರಕಾರ ಲೇಔಟ್ ನಿರ್ಮಾಣಕ್ಕೆ ನನ್ನ ಆದ್ಯತೆ ಎಂದರು. ಪ್ರಾಧಿಕಾರದಿಂದ ಅನೇಕ ಸಾರ್ವಜನಿಕ ಕೆಲಸಗಳು ಬಾಕಿ ಇದ್ದು ಶೀಘ್ರ ಪೂರ್ಣಗೊಳಿಸುವುದಾಗಿ ಹೇಳಿದರು. ನಮ್ಮ ನಾಯಕ ಸಿದ್ದರಾಮಯ್ಯವರು ಹಾಗೆ ಡಿ ಕೆ ಶಿವಕುಮಾರ್ ಹಾಗೆ ನಮ್ಮ ಮಾಜಿ ಶಾಸಕರು ಪುಟ್ಟೇಗೌಡರು, ನಮ್ಮ ನಾಯಕರ ಗುರುಗಳಾದ ಗೋಪಾಲಸ್ವಾಮಿಯವರು ಅವರ ಆಯ್ಕೆ ಮಾಡಿದ್ದಾರೆ. ಹಾಗೆ ನಮ್ಮ ನಿರ್ದೇಶಕರಾದ ಹಾಗೆ ವಿಜಯವ್ರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಸರ್ಕಾರದಿಂದ. ಹಾಗೆ ಈ ನಮ್ಮ ಅಣ್ಣ ಹೇಳ್ದಂಗೆ, ಗೋಪಾಲಸ್ವಾಮಿ ಹೇಳ್ದಂಗೆ ಒಂದು 30 ಅಡಿ ರೋಡ್ ಮಾಡೋದು, ಇದನ್ನೆಲ್ಲ ನಮ್ಮ ಟೌನಲ್ಲಿ ಏನಾಯ್ತು 10 ಅಡಿ ಚಿಕ್ಕದಾಗಿ ಭಾಳ ತೊಂದರೆ ಆಗ್ತದೆ. ಹಾಗೆ ಲೈಟ್ 30 ಅಡಿ ರೋಡು, ನೀರಾವರಿ, ನೀರಿಂದು ಇದೆಲ್ಲ ಮಾಡೋದು ಅನುಕೂಲ ಆಗುತ್ತೆ ಅಂತ ಒಳ್ಳೆ ಉದ್ಯಮಿಗಳು ಸೈಟ್ ಮಾಡಿ ಚಾಲಕ ಮಾಡೋದು ಅನುಕೂಲ ಆಗುತ್ತೆ. ನಮ್ಮದು ಸಹಕಾರ ಕೊಡ್ತೀವಿ. ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ಮಾಡಿರುವ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಹಾಗೆ ನಮ್ಮ ನಾಯಕರಾದ ನಮ್ಮ ಸಿಎಸ್ ಪುಟ್ಟೇಗೌಡರೇ, ಗೋಪಾಲಸ್ವಾಮಿ ಅವರೇ, ನಮ್ಮ ಕಾಂಗ್ರೆಸ್ ನಾಯಕರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೇ, ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದಲ್ಲಿ ಏನು ಚನ್ನರಾಯಪಟ್ಟಣದಲ್ಲಿ 30 ಅಡಿ ರೋಡ್ ಇರಬೇಕು, ಲೈಟ್ ಮಾಡಬೇಕು ಅಂದರೆ ಲೈಟ್ ವಿದ್ಯುತ್ ಸಂಪರ್ಕ ಇರಬೇಕು, ನೀರಿನ ಸೌಲಭ್ಯ ಇರಬೇಕು. ಅಂಥವಕ್ಕೆ ನಮ್ಮ ಪ್ರಾಧಿಕಾರದಿಂದ ಒಂದು ಪರ್ಮಿಷನ್ ಕೊಡ್ತೀವಿ. ಬೇರೆ ಥರ ಮಾಡೋದಕ್ಕೆ ನಾವು ಯಾವುದೇ ಥರದ ಪರ್ಮಿಷನ್ ಕೊಡಲ್ಲ. ಅಂಥ ಚನ್ನರಾಯಪಟ್ಟಣದ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮದು ತುಂಬ ಸಹಕಾರ ಇರುತ್ತೆ. ಅಂಥ ಉದ್ಯಮಿಗಳು ಲೈಟ್ ಮಾಡೋರು ನಿಮಗೆ ತುಂಬ ಸಹಕಾರ ಕೊಡ್ತೀವಿ. ಆ ಥರ ಎಲ್ಲ ಥರನೂ ಚನ್ನರಾಯಪಟ್ಟಣ ಅನುಕೂಲ ಆಗಂಗೆ ಮಾಡಬೇಕಂತ ನಮ್ಮದೆಲ್ಲ ಸಹಕಾರ ಇದೆ. ಜೂನ್ 21 ವಿಶ್ವ ಯೋಗ ದಿನಾಚರಣೆ. ಭಾರತ ದೇಶ ವಿಶ್ವಕ್ಕೆ ಯೋಗವನ್ನ ಪರಿಚಯಿಸಿ ಸದೃಢ ಆರೋಗ್ಯಕ್ಕೆ ಕಾರಣೀಭೂತವಾಗಿದೆ. ಯೋಗದ ನೆಲೆಬೀಡು ಭಾರತ ದೇಶದೆಲ್ಲ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸುತ್ತಿರುವ ಸುಸಂದರ್ಭದಲ್ಲಿ ಚನ್ನರಾಯಪಟ್ಟಣದೆಲ್ಲೆಡೆ ನಾನಾ ಸಂಘ ಸಂಸ್ಥೆಗಳು ಸಾಮೂಹಿಕ ಯೋಗಾಭ್ಯಾಸವನ್ನ ಮಾಡುವ ಮೂಲಕ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದವು. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ವಿವೇಕಾನಂದ ಯೋಗ ಕೇಂದ್ರ ಮತ್ತು ಶಾಲಿನಿ ವಿದ್ಯಾಸಂಸ್ಥೆ ಹಾಗೂ ವಿಜಯವಾಣಿ ದಿನಪತ್ರಿಕೆ ಸಹಯೋಗದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿದವು. ಯೋಗ ದಿನಾಚರಣೆ ಸಲುವಾಗಿ ಶ್ವೇತ ಬಣ್ಣದ ಬಟ್ಟೆಯನ್ನ ಧರಿಸಿ ಆಗಮಿಸಿದ ನೂರಾರು ಶಿಬಿರಾರ್ಥಿಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ವಿವೇಕಾನಂದ ಯೋಗ ಕೇಂದ್ರದ ಸಂಸ್ಥಾಪಕರು ಹಾಗೂ ಗುರುಗಳಾದ ಪರಿಸರ ಪ್ರೇಮಿ ಚಾನಾ ಅಶೋಕ್ ಆಗಮಿಸಿದ್ದ ಶಿಬಿರಾರ್ಥಿಗಳಿಗೆ ಹಲವು ಯೋಗ ಭಂಗಿಗಳನ್ನು ಹೇಳಿಕೊಡುವ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಈ ವೇಳೆ ಮಾತನಾಡಿದ ಅವರು, ಮನಸ್ಸು, ಆತ್ಮ, ದೇಹದ ಪರಿಪಕ್ವತೆಗಾಗಿ ಯೋಗ ಅತ್ಯವಶ್ಯಕ. ಮನುಷ್ಯ ಸದೃಢವಾದ ದೇಹದೊಂದಿಗೆ ಆರೋಗ್ಯಯುತ, ಶಾಂತಿಯುತ ಜೀವನ ತನ್ನದಾಗಿಸಿಕೊಳ್ಳಬೇಕಾದರೆ ಪ್ರತಿದಿನ ಯೋಗದಲ್ಲಿ ತೊಡಗುವುದರಿಂದ ಮಾತ್ರ ಸಾಧ್ಯ. ಯೋಗ ಬಲ್ಲವನಿಗೆ ರೋಗವಿಲ್ಲ. ಶರೀರವನ್ನ ದಂಡಿಸದ ಕಾರಣ ಇಂದು 10-12 ವರ್ಷಕ್ಕೆ ರಕ್ತದೊತ್ತಡ, ಮಧುಮೇಹದಂತಹ ಕಾಯಿಲೆಗಳಿಗೆ ತುತ್ತಾಗುವ ಸ್ಥಿತಿ ಬಂದಿದೆ. ಚಿಕ್ಕಂದಿನಿಂದಲೇ ಶಾಲಾ ದಿನಗಳಲ್ಲಿ ಯೋಗ, ಧ್ಯಾನಗಳನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳಬೇಕು. ಇದರಿಂದ ಉತ್ತಮ ಆರೋಗ್ಯಯುತ ಜೀವನಕ್ಕೆ ಮುಂದಾಗಬಹುದೆಂದರು. ಯೋಗ ದಿನ ಅಂತ ಆಚರಣೆ ಮಾಡ್ತಾರೆ. ಅತಿ ಹೆಚ್ಚು ಬೆಳಕು, ಅತಿ ಹೆಚ್ಚು ಅಗಲಿರುವ ದಿನ ಇದು, ಹೆಚ್ಚು ಮಾಡಿದ್ದು ಯೋಗ ದಿನ ಆಚರಣೆ ಮಾಡ್ತಾರೆ. ಯೋಗ ಬಲವರಿಗೆ ರೋಗದ ಭಾಗ ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ ಇಲ್ಲ ಆರೋಗ್ಯವನ್ನು ಮಾಡಿದ್ರಿಂದ ಈಗ ಸಮಯ ಅಭಾವದ ಕ್ರಮಣ ಈ ಕಾರ್ಯಕ್ರಮಕ್ಕೆ ಕಲಿಸುವಂಥ ದೇವಸ್ಥಾನಗಳು ಪ್ರತಿ ಹಿರಿಯ ಮನೋಹರಗಳು ಜಯಮಾನಗಳು ಇವತ್ತು ನಮ್ಮ ಎಲ್ಲ ನಮ್ಮ ಮಾಧ್ಯಮಗಳು ಗುರುಗಳು ದಯಮಾಡಿ ಮುಂದೆ ಜಾಗ ಇದೆ, ಜಾಗ ಬಂದು ಜಾಯಿನ್ ಆಗಬೇಕು. ನಾವು ನೋಡಿ ಇನ್ನು ಕೋರ್ಟ್ ಸಂಕಿರಣದಲ್ಲಿ ಆಚರಿಸಲಾದ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ವಕೀಲರ ಸಂಘ ಸೇರಿ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು. ಎಲ್ಲರೂ ಸೇರಿ 1 ತಾಸು ಯೋಗಾಭ್ಯಾಸ ನಡೆಸಿದರು.
ವಿವೇಕಾನಂದ ಯೋಗ ಕೇಂದ್ರದ ಸಂಸ್ಥಾಪಕರು ಹಾಗೂ ಗುರುಗಳಾದ ಚಾನಾ ಅಶೋಕ್ ರವರ ನೇತೃತ್ವದಲ್ಲಿ ಯೋಗಾಸನದ ನಾನಾ ಭಂಗಿಗಳ ಅಭ್ಯಾಸ ಮಾಡಿಸಲಾಯಿತು. ಈ ವೇಳೆ ಮಾತನಾಡಿದ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿಎನ್ ಜಗದೀಶ್ ಮಾತನಾಡಿ, ಯೋಗದಿಂದ ಆರೋಗ್ಯ ವೃದ್ಧಿಸುತ್ತದೆ. ಯೋಗ ಎನ್ನುವುದು ಕೇವಲ ಯೋಗ ದಿನಾಚರಣೆಗೆ ಮೀಸಲಾಗದೆ ನಿತ್ಯ ಜೀವನದ ಪದ್ಧತಿಯಾಗಬೇಕು. ಪುರಾತನ ಕಾಲದಿಂದಲೂ ಯೋಗಾಭ್ಯಾಸವನ್ನ ಭಾರತದಲ್ಲಿ ಜೀವನದ ಒಂದು ಭಾಗವಾಗಿ ಪಾಲಿಸುತ್ತಾ ಬಂದಿದ್ದಾರೆ. ಉತ್ತಮ ಆರೋಗ್ಯವನ್ನ ಅಭಿವೃದ್ಧಿಪಡಿಸುವಲ್ಲಿ ಯೋಗವು ಮಹತ್ವದ ಸ್ಥಾನವನ್ನ ಹೊಂದಿದೆ. ಯೋಗ ನಮ್ಮ ಉತ್ತಮ ಜೀವನ ಶೈಲಿಗೆ ಅತ್ಯವಶ್ಯಕ. ಯೋಗ ಎನ್ನುವುದು ಈ ದೇಶದ ಆಸ್ತಿ, ಹೆಮ್ಮೆ. ಇದನ್ನ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರುಗಳಾದ ಅರುಣ್ ಎಸ್ ಗುಡಿಗನವರ್, ಬಿಸಿ ದೀಪು, ಎಸ್ ರಶ್ಮಿ, ಪಿ ಮಮತಾ, ಸುನೀತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಂದರ್ರಾಜ್, ಕಾರ್ಯದರ್ಶಿ ಎಡಿ ಕುಮಾರ್, ಪದಾಧಿಕಾರಿಗಳು, ನ್ಯಾಯಾಂಗ ಇಲಾಖೆಯ ನೌಕರರು ಹಾಗೂ ವಕೀಲರು ಉಪಸ್ಥಿತರಿದ್ದರು. Today is the 10th International Yoga Day. Our Honorable Chief Justice Dhananjay Chandrachud also gave a call to all the officers to participate in the yoga and improve our health. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಯೋಗ ಮಾಡೋದ್ರಿಂದ ಎಷ್ಟು ಅನುಕೂಲ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಪ್ರತಿ ವರ್ಷ ಯೋಗ ಡೇಯನ್ನು 21st ಜೂನ್ ಸೆಲೆಬ್ರೇಟ್ ಮಾಡಿ, ಮತ್ತು ಎಲ್ಲ ಕಡೆ ಯೋಗ ಮಾಡಲಿಕ್ಕೆ ಅರೇಂಜ್ಮೆಂಟ್ ಕೂಡ ಮಾಡಿ, ಅದರಲ್ಲೂ ನಮ್ಮ ಮೈಸೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಯೋಗ ಡೇ ದಿವಸನ ಆಚರಣೆ ಮಾಡ್ತೀವಿ. ಇದು ಒಂದು ದಿವಸಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಪ್ರತಿ ದಿವಸ ಯೋಗ ಮಾಡೋದ್ರಿಂದ ನಮ್ಮ ಹೆಲ್ತು ಮತ್ತು ಮೆಂಟಲ್ ಕಂಡೀಷನ್ ಸ್ಟೇಬಲ್ ಆಗಿರ್ತದೆ ಅನ್ನೋದು ಒಂದು ನ್ಯಾಯಾಂಗ ಸಿದ್ಧತೆಯಾಗಿದ್ದಾವೆ. ಯೋಗ ಅನ್ನೋದು ಋಷಿಮುನಿಗಳಿರುವಂಥದ್ದು. ಮನುಷ್ಯನ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸುವಂಥ ಒಂದು ಕಾರ್ಯದಲ್ಲಿ ಈ ಯೋಗ ಅನ್ನೋದು ತುಂಬ ಒಂದು ಅದ್ಭುತ ಕಾರ್ಯವನ್ನು ನಿರ್ವಹಿಸುತ್ತೆ. ಮನುಷ್ಯನ ಆಯಸ್ಸು ಇತ್ತೀಚೆಗೆ ಸರಿಸುಮಾರು 60ಕ್ಕೆ ಇಳಿದಿರುವಂಥದ್ದು ವೈದ್ಯಕೀಯವಾಗಿ ರೂಪಿಸಿದೆ. ಮೊದಲೆಲ್ಲ 3 ವರ್ಷಗಳ ಕಾಲ ಬದುಕುವಂಥ ಮನುಷ್ಯ ಈಗ 60 ವರ್ಷಗಳಿಗೆ ಬಂದಿದ್ದಾನೆ. ತನ್ನ ಆಯಸ್ಸನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಗ ಒಂದು ಅದ್ಭುತ ಕ್ರಿಯೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಿಂದ ಶುರುವಾದಂಥ ಇಂಡಿಯಾದಲ್ಲಿ ಶುರುವಾದಂಥ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನುಷ್ಯ ಅಂಧಶ್ರದ್ಧೆಯಿಂದ ಶ್ರದ್ಧೆಯೆಡೆಗೆ ಕರೆದೊಯ್ಯುವ ವಿನೂತನವಾದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮವು ಶುಕ್ರವಾರದಂದು ಪಟ್ಟಣದ ಸಾವಿತ್ರಮ್ಮ ಕಲಿಯಪ್ಪ ಕಲ್ಯಾಣ ಮಂಟಪದಲ್ಲಿ ತಾಲೂಕಿನ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮಹಾರಾಷ್ಟ್ರದ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಗಳು ನೆರೆದಿದ್ದ ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಿದರು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಪಟ್ಟಣಕ್ಕೆ ಆಗಮಿಸಿದ ಜಗದ್ಗುರು ರಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜ್ಯಧಮ್ಮ ಆಶ್ರಮದ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಗಳು ಮೊದಲಿಗೆ ನೆರೆದಿದ್ದ ಜನರನ್ನುದ್ದೇಶಿಸಿ ಪ್ರವಚನವನ್ನ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಬದುಕಿನಲ್ಲಿ ಎಲ್ಲ ಮನುಷ್ಯರಿಗೂ ಸಂಕಷ್ಟಗಳಿವೆ. ಅವುಗಳ ಪರಿಹಾರಕ್ಕೆ ಮುಂದಾಗುವ ದಾರಿಯನ್ನ ಅವರೇ ಕಂಡುಕೊಳ್ಳಬೇಕು. ಆಧ್ಯಾತ್ಮವನ್ನ ನಂಬಿ ಗುರುವರ್ಯರಲ್ಲಿ ನಂಬಿಕೆ ಇಟ್ಟಾಗ ಸಮಸ್ಯೆಗಳು ದೂರಾಗುತ್ತವೆ. ತಾವು ಮನುಷ್ಯನ ಜಂಜಾಟದ ಬದುಕಿನಿಂದ ಆಚೆ ಬಂದು ನೆಮ್ಮದಿಯ ಜೀವನದೆಡೆಗೆ ಸಾಗಲು ತಮ್ಮ ಪ್ರವಚನಗಳ ಮೂಲಕ ದೇಶದೆಲ್ಲೆಡೆ ಸಂಚರಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ. ನಮ್ಮ ಆಶ್ರಮಗಳು ದೇಶದ ವಿವಿಧೆಡೆ 12 ಕೇಂದ್ರಗಳನ್ನು ಹೊಂದಿವೆ. ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳಾದ ಛತ್ತೀಸ್ಗಢ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರದಲ್ಲಿ ಆಶ್ರಮವಿದ್ದು ಶೀಘ್ರದಲ್ಲೇ ಕರ್ನಾಟಕ ರಾಜ್ಯದಲ್ಲಿಯೂ ಆಶ್ರಮ ನಿರ್ಮಿಸುವ ಗುರಿಯನ್ನ ಹೊಂದಲಾಗಿದೆ. ಇದಕ್ಕೆ ಸೂಕ್ತ ಜಾಗ ಜಿಲ್ಲೆಯ ತಲಾಶ್ನಲ್ಲಿರುವುದೆಂದು ಹೇಳಿದರು. ನಂತರ ಶ್ರೀ ವಿಭೂಷಿತ್ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಗಳು ಸಾವಿತ್ರಮ್ಮ ಕಲ್ಯಾಣ ಮಂಟಪಕ್ಕಾಗಮಿಸಿ ಅವರನ್ನ ಪೂರ್ಣ ಕುಂಭ ಕಲಶದೊಂದಿಗೆ ವೇದಿಕೆಗೆ ಕರೆತರಲಾಯಿತು. ವೇದಿಕೆಯಲ್ಲಿ ಆಸೀನರಾದ ಸ್ವಾಮೀಜಿಗಳು ಮೊದಲಿಗೆ ಅತಿ ಗಣ್ಯರಿಗೆ ಆಶೀರ್ವಾದವನ್ನ ನೀಡಿದರು. ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣರವರು, ಕುಸುಮಾ ಬಾಲಕೃಷ್ಣರವರು, ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿರವರು, ಮಾಜಿ ಶಾಸಕರಾದ ಸಿ ಪುಟ್ಟೇಗೌಡರವರು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎ ಚಂದ್ರಶೇಖರ್ ಅವರು, ಪುರಸಭಾ ಮಾಜಿ ಅಧ್ಯಕ್ಷೆ ರೇಖಾ ಅನಿಲ್ ರವರು, ಟಿಎಪಿಸಿಎಂಎಸ್ನ ನಿರ್ದೇಶಕರಾದ ಅನಿಲ್ ಕುಮಾರ್, ಪುರಸಭಾ ಸದಸ್ಯರಾದ ಮೋಹನ್ ಕುಮಾರ್, ಕಾರ್ಯಕ್ರಮದ ಆಯೋಜಕರಾದ ಪುರಸಭಾ ಸದಸ್ಯ ಸಿಎನ್ ಶಶಿಧರ್, ಬೆಂಗಳೂರು ಜಿಲ್ಲಾ ನಿರೀಕ್ಷಕ ಬಾಳಸಾಹೇಬ ಪೋಲ್, ತಾಲೂಕಿನ ಭುವನಹಳ್ಳಿ ಗ್ರಾಮದ ಬೆಂಗಳೂರಿನ ಬಿಲ್ಡರ್ ಯೋಗೇಶ್ ಸೇರಿ 100 ಮಂದಿ ಸ್ವಯಂ ಸೇವಕರಿದ್ದರು.
समाधान मिल जाएगा। हम कैसे कराना चाहिए, विज्ञान और अध्यात्म ये दोनों का मेल लगाकर जाने चाहिए। हम अंधविश्वास में फंसना नहीं चाहिए। इसी कारण हम लोगों की समस्या सुनते हैं, उसके बारे में उनको क्या करना चाहिए मार्गदर्शन करते हैं। ऐसे हमारे एक्टिविटीज़ बहुत है, वैसे हमारे संस्थान की एक्टिविटीज़ बहुत है। ये देखिए, ये 3 जगह गुरु के अधिकार है टीवी पे, ये हम 3 है पीछे में, हाँ इधर दिखते हैं ना जगत बस। यह हमारा मुख्य पिंड नानी धाम है, ये हमारा प्रमुख आश्रम है उधर। ये 150 एकड़ में फैला हुआ है। और ऐसे बार बार संत सम्मेलन होते हैं, और ये संत सम्मेलन में हम साधु संतों को मार्गदर्शन करते हैं, आम पब्लिक को मार्गदर्शन करते हैं, और जो हिंदू धर्म संगठित रहना चाहिए इसके बारे में जानकारी लोगों को देते हैं। ऐसे हमारा कार्यक्रम। भोला मट्टा किधर है? भोला मट्टा, हाँ, हमारा मूल मठ जो है वो महाराष्ट्र में रत्नागिरी डिस्ट्रिक्ट में है। अभी आपने जो देखा वो 150 एकड़ पर फैला हुआ है। उसमें बहुत एक्टिविटी चलता है, एजुकेशन एक्टिविटी चलते हैं, हेल्थ के बारे में एक्टिविटी चलते हैं। रास्ते में जो अपघात होते हैं, तो अपघात हो गया कि लोगों को जो हादसा होता है, वो हादसे में जल्दी उठाकर लोगों को अस्पताल में लेना आवश्यक है। वो सब सेवा मुफ्त में चलते हैं। हमारे 52 एम्बुलेंस है उधर, और पूरे 52 और पूरे मुफ्त में। ऐसे अनेक उपक्रम हम चलाते, बाढ़ आते हैं उसमें जाकर मदद करते हैं। आखिर हम हिंदू धर्म करना चाहिए, आनंद मिलना चाहिए। हमारे कोर्ट कचहरी है, वो कोर्ट कचहरी खत्म होनी चाहिए। ऐसे अनेक प्रकार के हमारी जिंदगी में प्रॉब्लम है, और वो प्रॉब्लम खत्म होने के लिए महाराज जी आपके पास ताकत है, क्षमता है, तो हमें ऐसा आशीर्वाद दे दीजिए कि हमारे ये प्रॉब्लम खत्म होना चाहिए। ये आप दे सकते हैं क्या? ये आपके मन में इच्छा है। भक्ताभिमानी हिंदू धर्म संरक्षक विशिष्टाद्वैतकारिणी हिंदू जगन्नाथ अनंत विभूषित जगत। ಇದೀಗ ಸಂಕ್ಷಿಪ್ತ ಸುದ್ದಿ. ಅಂತಾರಾಷ್ಟ್ರೀಯ 10ನೇ ಯೋಗ ದಿನಾಚರಣೆಯ ಪ್ರಯುಕ್ತ ತಾಲೂಕಿನ ಹಿರಿಸಾವೆ ಹೋಬಳಿಯಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಶುಕ್ರವಾರ ವಿದ್ಯಾರ್ಥಿಗಳು, ಶಿಕ್ಷಕರು ವಿವಿಧ ಯೋಗಾಸನಗಳನ್ನು ಮಾಡುವ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಹಿರಿಸಾವೆಯಲ್ಲಿನ ಚೌಡೇಶ್ವರಿ ಸಮುದಾಯ ಭವನದಲ್ಲಿ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಕರಾದ ದೇವರಾಜುರವರ ಮಾರ್ಗದರ್ಶನದಲ್ಲಿ ವಿವಿಧ ಯೋಗಾಸನಗಳನ್ನು ಮಾಡಿದರು. ಸರ್ಕಾರಿ ಪ್ರೌಢಶಾಲೆ, ಕಿರಿಯ, ಹಿರಿಯ ಶಾಲೆಗಳು, ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೆಳಗ್ಗೆ ಪ್ರಾರ್ಥನೆಯ ನಂತರ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಶಾಲಾ ಮೈದಾನದಲ್ಲಿ ಯೋಗಾಸನಗಳನ್ನು ಮಾಡಿದರು. ಕೆಲವು ಶಾಲೆಗಳಲ್ಲಿ ಹಾಡುಗಳ ಮೂಲಕ ನೃತ್ಯ ಮಾದರಿಯಲ್ಲಿನ ಯೋಗಾಸನಗಳ ಪ್ರದರ್ಶನ ವಿಶೇಷವಾಗಿತ್ತು. ಹಿರಿಸಾವೆಯ ಚೌಡೇಶ್ವರಿ ಸಮುದಾಯ ಭವನದಲ್ಲಿ ಶುಕ್ರವಾರ ಶಾಸಕ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಧ್ಯಾನದೊಂದಿಗೆ ವಿವಿಧ ಯೋಗಾಸನಗಳನ್ನು ಮಾಡಿದರು. ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಿಆರ್ ಮೂರ್ತಿ ಮತ್ತು ನಿರ್ದೇಶಕರಾಗಿ ಎಎನ್ ರೋಹಿತ್, ಎಚ್ಎಂ ಪ್ರವೀಣ್, ಡಿಎಲ್ ವಿಜಯಕುಮಾರ್ ಅವರ ಪದಗ್ರಹಣ ಕಾರ್ಯ. ನೂತನ ಅಧ್ಯಕ್ಷರು, ಸದಸ್ಯರುಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಅಭಿನಂದನೆಯ ಮಹಾಪೂರ. ವಿಶ್ವ ಯೋಗ ದಿನಾಚರಣೆ. ಪಟ್ಟಣದ ಗಣಪತಿ ಪೆಂಡಾಲ್, ಕೋರ್ಟ್ ಸಂಕೀರ್ಣ, ಪ್ರವಾಸಿ ಮಂದಿರ ಸೇರಿ ವಿವಿಧೆಡೆ ಸಾಮೂಹಿಕ ಯೋಗಾಭ್ಯಾಸ ಹಾಗೂ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿಯೂ ಯೋಗ ದಿನಾಚರಣೆ. ಆತ್ಮ ದೇಹದ ಪರಿಪಕ್ವತೆಗಾಗಿ ಯೋಗ ಅತ್ಯವಶ್ಯಕವೆಂದ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳು. ಮನುಷ್ಯನನ್ನ ಅಂಧಶ್ರದ್ಧೆಯಿಂದ ಶ್ರದ್ಧೆಯೆಡೆಗೆ ಕರೆದೊಯ್ಯುವ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಪಟ್ಟಣದಲ್ಲಿ ಆಯೋಜನೆ. ತಾಲೂಕಿನ ಸಾವಿರಾರು ಮಂದಿ ಭಾಗಿ. ಆಧ್ಯಾತ್ಮವನ್ನ ನಂಬಿ ಗುರುವರ್ಯರಲ್ಲಿ ನಂಬಿಕೆ ಇಟ್ಟಾಗ ಸಮಸ್ಯೆಗಳು ದೂರವಾಗುತ್ತವೆ ಎಂದ ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಸ್ವಾಮೀಜಿಗಳು.
ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.